ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇವತ್ತೊಂದು ಅಪ್ಡೇಟ್ ಬಂದಿದ್ದು, ಆ ಅಪ್ಡೇಟಲ್ಲಿ ಏನಂತ ನೋಡೋದಾದರೆ, ಯಾರೆಲ್ಲ ವಿದ್ಯಾರ್ಥಿಗಳು ಅಗ್ರಿಕೋಟಾ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಕಾತುರದಿಂದ ಕಾಯ್ತಿರಲ್ಲ ಅಂಥ ವಿದ್ಯಾರ್ಥಿಗಳಿಗೋಸ್ಕರ ಇವತ್ತು ಆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಲಿಂಕನ್ನು ಎನೇಬಲ್ ಮಾಡಲಾಗಿದ್ದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 15/4/2024 ಸಂಜೆ 4 ಗಂಟೆ ಅಂದರೆ ಇವತ್ತಿನಿಂದ. ಮತ್ತು ಅಪ್ಲೋಡ್ ಮಾಡೋಕ್ಕೆ ಕೊನೆಯ ದಿನಾಂಕ ನೋಡೋದಾದರೆ 28/4/2024 ರಾತ್ರಿ 11:59 ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬಹುದು. ಸೊ ಕೆಳಗಡೆ ನೋಡಿ, ಅಲ್ಲೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಯಾವ ಥರ ಅಪ್ಲೋಡ್ ಮಾಡಬೇಕು ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಎಷ್ಟು KB ಇರಬೇಕು, ಯಾವ ಸೈಜ್ ಇರಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ ಇದೆ. ಮತ್ತು ಅದರ ಪಕ್ಕದಲ್ಲಿ ನೋಡಿ ಪ್ರೊಸೀಜರ್, ಯಾವ ಥರ ನಾವು ಅಪ್ಲೋಡ್ ಮಾಡಬೇಕು ನಮ್ಮ ಡಾಕ್ಯುಮೆಂಟ್ಸನ್ನು, ಅದು ಕೂಡ ಅಲ್ಲಿ ಒಂದು ಲಿಂಕ್ ಕೂಡ ಇದೆ. ಅದು ಲಿಂಕ್ ಇದೆ ಅದು ಆ್ಯಕ್ಚುಲಿ. ಸೊ ಕೆಳಗಡೆ ನೋಡಿ ಒಂದು ಸರ್ಟಿಫಿಕೇಟ್ ಸ್ಯಾಂಪಲ್ ಇದೆ. ಸೊ ಯಾವ ಥರ ಕೆಳಗಡೆ ನೋಡಿ ಸಂಬಂಧಪಟ್ಟ ಯೂನಿವರ್ಸಿಟಿಯ ಲಿಂಕ್ ಕೂಡ ನೀಡಲಾಗಿದ್ದು, ಆ ಯೂನಿವರ್ಸಿಟಿ ನೀವು ಕ್ಲಿಕ್ ಮಾಡಿ, ಅಂದರೆ ನೀವು ಸಂಬಂಧಪಟ್ಟ ಯಾವ ಯೂನಿವರ್ಸಿಟಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಆ ಯೂನಿವರ್ಸಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ನೋಡಿ ಲಾಗಿನ್ ಇದೆಯಲ್ಲ, ಆ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ CET ನಂಬರು, ನಿಮ್ಮ ಪಾಸ್ವರ್ಡು, ಕೆಳಗಡೆ ಕೊಟ್ಟಂಥ ಕ್ಯಾಪ್ಚರನ್ನು ಹಾಕಿ ನೀವು ಲಾಗಿನ್ ಆಗಿ. ಸೊ ಅವ್ರಿಗೆ ಕೇಳಿರುವಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ಸ್ಟೆಪ್ ಬೈ ಸ್ಟೆಪ್ ಆಲ್ರೆಡಿ ನೀವು ಎಲ್ಲಷ್ಟು ಡಾಕ್ಯುಮೆಂಟ್ಸ್ ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಡಾಟಾವನ್ನು ಒಂದು ಕಡೆ ಸೇವ್ ಮಾಡಿ ಇಟ್ಕೊಂಬಿಡಿ. ಸೊ ಸಂಬಂಧಪಟ್ಟ ಡಾಕ್ಯುಮೆಂಟ್ಸನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಅಪ್ಲೋಡ್ ಮಾಡಿ. ಸೊ ಇದೇ ಥರ ನೀವು ಮೊದಲನೇದಾಗಿ ನೀವು ಆ್ಯಕ್ಚುಲಿ ಕರ್ನಾಟಕ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿಂದ ನೀವು ಈ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತೀನಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.